ಮಧುರ ಮಕ್ಕಳೇ ಕೇಳು ತಂದೆಯ ಮಧುರ ವಚನ. ನಿಮ್ಮ ಕಾಲವು ಅಮೂಲ್ಯ, ವ್ಯರ್ಥವಾಗಿ ಕಳೆಯಬೇಡ ಎನ್ನುವತನ. ಪಾತ್ರರನ್ನು ಕಂಡು ಜ್ಞಾನದಾನ ಮಾಡು, ತನಗುಂಡಾಗುವೆ ಹೀಗೆ ಗುಣಗಳು ಬರಲಾರಂಭಿಸಿ. ಚಲನೆಯೂ ಸುಧಾರಿಸುತ್ತಿರುತ್ತದೆ ನೀನೇ. ನಾವಾತ್ಮರೆಂಬ ಅರಿವಿನಲಿ, ತಂದೆಯ ನೆನಪಿನ ನೆಲೆಯಲ್ಲಿ, ಇಂದು ನಕ್ಕು ನಾಳೆ ಎಳದ ಶಾಂತಿಯ ಸುಖದ ಬೆಳಕಿನಲ್ಲಿ. ಆತ್ಮನು ಶಾಂತ ಸ್ವರೂಪಿ, ಸ್ಥಳವೇ ಶಾಂತಿಧಾಮ. ಭೂಮಿಯಲ್ಲಿ ಕರ್ಮವದೆಯಾದರೂ ನೆನಪೇ ಪವಿತ್ರ ಕಾಮ. ಭಾರತದ ಸುಖಧಾಮ ಮತ್ತೆ ಲಕ್ಷ್ಮೀನಾರಾಯಣ ಕಾಲ. ತಂದೆಯ ಕಾಲದಿಂದಲೇ ಬರುತ್ತದೆ ಆ ರಾಜ್ಯ ಭಾಗ್ಯದ ಲಾಲ. ತಂದೆಯ ಪರಿಚಯವೇ ಮೊದಲ ಮಾತು, ಶಿವನೇ ಆತ್ಮರ ತಂದೆ. ಅದಿಲ್ಲದಿದ್ದರೆ ಯಾರಿಗೂ ಏನು ಅರ್ಥವಾಗದು ಮುಂದೆ. ಅಮೂಲ್ಯ ಸಮಯ ನಿಮ್ಮದು ಚೋನ, ಧನವನ್ನು ಹಂಚಿ ಕೊಟ್ಟಷ್ಟು ಹೆಚ್ಚಾಗುವುದು, ಮರೆತರೆ ನಷ್ಟವಾಗುವುದು ಬಂಚಿ. ಪೂಜರೂ ನೀವೇ ಆಗಿ ಪೂಜಾರಿಯೂ ಆಗಿದ್ದಿರಿ, ಸತ್ಸಾರ್ ಜನ್ಮಗಳ ಚಕ್ರದಲ್ಲಿ ಚಲಿಸಿ ಬಂದಿದ್ದಿರಿ. ಸಬಕ ಮಿಶ್ರ ಕುಟುಂಬ, ಒಂದೇ ಮನೆಯಲ್ಲಿ ನೆಲೆ. ಸಂಗಮ ಯುಗದ ಅರಿವಿದವನಿಗೆ ಶಾಂತಿಯ ಸುಂದರ ಬೆಲೆ. ಯುಕ್ತಿಯಿಂದ ನಡೆದು ಕೊನೆಯಲ್ಲಿ ತನ್ನನ್ನೇ ನಿಗ್ರಹಿಸು. ಡ್ರಾಮಾ ಪೂರ್ವ ನಿಶ್ಚಿತವೆಂಬ ತತ್ವದಲ್ಲಿ ಮನಸ್ಸು ಸ್ಥಿರಗೊಳಿಸು. ತಂದೆಯ ನೆನಪು ಮಂತ್ರವಿಲ್ಲ, ಜಪತಪದ ಬೇಡಿಕೆ ಇಲ್ಲ. ನನ್ನನ್ನೇ ನೆನಪಿಸಿ ಮಕ್ಕಳೇ ಎಂಬುದು ತಂದೆಯ ಮಧುರಕ್ಕಿಲ್ಲ. ನೆನಪಿನ ಯಾತ್ರೆಯ ಜ್ವಾಲೆಯಿಂದ ವಿಕರ್ಮಗಳು ಭಸ್ಮ. ಪವಿತ್ರತೆಯ ಪಥದಲ್ಲಿದೆ ಸುಖಧಾಮದ ಚಿರವಸಂತ. ಜಗದು ನಾಶದ ದಡ ದಾಟಿ ಬಂದ ಈ ಕಾಲವು ಕೊನೆಯ ಕಾಲ. ಯಾರೂ ಅರಿವರೋ ಅವರು ಮಾಡುವರು ನಂಬರ್ ವಾರ್ ಭವಿಷ್ಯ ಜಾಲ. ನಿಷ್ಕಾಮದಯ ಹೃದಯನಾಗಿ ಸಂಕಲ್ಪದ ಬೆಳಕು ಜಾಗೃತವಾಗು. ಅಲೆದಾಡುವ ಆತ್ಮರಿಗಿದು ಮುಕ್ತಿ, ಜೀವನ್ಮುಕ್ತಿಯ ಮಾರ್ಗವಾಗು. ವಿದೇಹಿ ಸ್ಥಿತಿಯ ಅಭ್ಯಾಸದಿಂದ ದು ತತ್ವದ ಜಂಜಾಳ ಜರ್ಜರ. ಭಾಸ್ವಿಧಾನರಾಗುವ ವಿಜಯ ಮೂರ್ತಿಯ ಚೆಲುವಾತರ. ತಂದೆಯ ಮಕ್ಕಳು ಆಗಿರುವ ನಮಗೆ ಹೀಗೆ ಒಂದು ತಾಣ. ಸೇವಾಧಾರಿಯಾಗಿ ನಿಸ್ವಾರ್ಥವಾಗಿ ಸೇವೆಯಿಂದಲೇ ದೊರೆತು ಮೊಗದ ತೇಜೋ ಪ್ರಭಾದಾನ. ಓಂ ಶಾಂತಿ, ಓಂ ಶಾಂತಿ. ಅಮೂಲ್ಯ ಈ ಕ್ಷಣವೇ ಶಕ್ತಿ.